ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮವ ಇದು ಮಲ್ಲಪ್ಪ ಜೋತಾವ. ನಾವು ಊಹಿಸಿದಕ್ಕಿಂತಲೂ ಭೀಕರವಾಗಿ ಈ ಒಂದು ಎಲೆಕ್ಟ್ರಲ್ ಬಾಂಡ್ ಹಗರಣ ಹೊರಹೊಮ್ಮುತ್ತಾ ಇದೆ ಅಂತ. ಈ ದೇಶ ಭ್ರಷ್ಟಾಚಾರದಿಂದ ನಡೀತಾ ಇದ್ದೇನೆ. ಈ ಭ್ರಷ್ಟಾಚಾರದ ಹಣದಿಂದ, ಹವಾಲಾ ಹಣದಿಂದ, ಇಡೀ CBIಗಳ IT ಗಳ ದಾಳಿಗಳಿಂದ ಈ ದೇಶ ನಡೀತಾ ಇದ್ದಾನೆ. ಈ ದೇಶದ ಆಡಳಿತ ಮುಂದುವರಿತಾ ಇದ್ದಾನೆ. ಪ್ರತಿಯೊಂದು ಉತ್ತರ ಸಿಗದಂಥ ಪರಿಸ್ಥಿತಿ ಇವತ್ತು. ಯಾವುದಕ್ಕೆ ಉತ್ತರಿಸಬೇಕು, ಯಾವುದಕ್ಕೆ ಬಿಡಬೇಕು ಅನ್ನೋಂಥ ತಿಳಿಲಾರಂಥ ಸ್ಥಿತಿಗಳು ಇವತ್ತು ಬಂದು ನಿಂತಿದ್ದೀವಿ ನಾವು. ಮತ್ತು ನಮ್ಮ ಮೇನ್ ಮೀಡಿಯಾ, ನಾವೇನು ಗೋಧಿ ಮೀಡಿಯಾ ಅಂತ ಕರ್ಕೋತೀವಿ, ಅವುಗಳಲ್ಲಿ ಇದ್ರ ಚರ್ಚೆನೇ ಇಲ್ಲ. ಯಾವುದು ಈ ದೇಶವನ್ನು ಹಗರಣಯುಕ್ತವಾಗಿ ಮಾಡಿದರೆ ಇವತ್ತು ಹಿಂದೆಂದೂ ಕಂಡರಿಯದ ಕೀಳರಿಯದ ಹಗರಣ. ಇಲ್ಲಿವರೆಗೆ ನಾವು ಕಾಂಗ್ರೆಸ್ನ ಬಗ್ಗೆ, ಅದರ ಇನ್ನುಳಿದ ಪಕ್ಷಗಳ ಬಗ್ಗೆ ಸಾಕಷ್ಟು ಟೀಕೆ ಮಾಡಿ 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 ಇಟ್ಟಿದ್ದೀವಿ. ಆದರೆ ಇವತ್ತು ಯಾವ ಮೇನ್ ಮೀಡಿಯಾ ಕಾಂಗ್ರೆಸ್ಸನ್ನು ಮನೆಗೆ ಕಳಿಸುವಲ್ಲೇ ದೊಡ್ಡ ಕೆಲಸವನ್ನು ಮಾಡಿದ್ದು, ಅದು ಇವತ್ತು ಮೌನ. CA ಬಗ್ಗೆ ಮಾತಾಡೋದು, ಮತ್ತು ಅದ್ರ ಬಗ್ಗೆ ಮಾತಾಡೋದು ನಾವು ನೋಡ್ತಾ ಇದ್ದೀವಿ. ನಿಜವಾಗಿಯೂ ಈ ಎಲೆಕ್ಟ್ರಲ್ ಬಾಂಡದಲ್ಲಿ ಸಾವಿರಾರು ಕಂಪ್ನಿಗಳು ಉದ್ಧಾರ ಆಗಿ ಹೋಗಿದ್ದಾವೆ. ಸಾವಿರಾರು ಕಂಪ್ನಿಗಳ ಮೇಲೆ ದಾಳಿ ಆಗಿದೆ. ಅಂಜಿಸಿ CBI EDಗಳ ದಾಳಿಯ ಮೂಲಕ ಅಂಜಿಸಿ ಗಂಟನ್ನು ಮಾಡ್ಕೊಂಡಂಥ ಪೊಲಿಟಿಕಲ್ ಪಾರ್ಟಿಗಳು ಸಾಕಷ್ಟು ಆಗಿದ್ದಾವೆ. ಎಲ್ಲ ಪಾರ್ಟಿಗಳು, ಅದರಲ್ಲಿ ಮೇಜರ್ 60-70% BJPಗೆ ಏನೋ ಹೋಗಿದೆ ಅನ್ನೋದು ಈಗಾಗಲೇ ಅಂತ ಬಂದಿದ್ದರು, ಆರೋಪಿಸ್ತಾ ಬಂದಿದ್ದರು ಈ ಮೀಡಿಯಾದಲ್ಲಿ. ಇವತ್ತದ ನಿಜ ಆಗ್ತಾಯಿದೆ ಅಂತ. ಎಷ್ಟೊಂದು ಕಂಪ್ನಿಗಳು ರೀ, 1300 ಕಂಪ್ನಿಗಳಲ್ಲ, 700 ಕಂಪ್ನಿಗಳ ಮೇಲೆ ED ದಾಳಿ ಆಗಿದೆ, CBI ದಾಳಿ ಆಗಿದೆ. ದಾಳಿ ಆಗಿದ್ದು ಪೂರ್ತಿ ದಿವಾಳಿ ಇದ್ದರೆ ಹೋಗಿದ್ದಾನೆ, ಅದು ಇಲ್ಲ, ಅದು ಸಾಕಷ್ಟು ರೆಟಿನಾಪು ಆಗಿದೆ ನಂತರದಲ್ಲೇ ಅನ್ನುವಂಥವು. ಇಲ್ಲಿ ಒಂದು ಇನ್ನೂಷ್ಟು ಕೆಲವೊಂದು ಕ್ಲಿಯರ್ ಆಗಬೇಕಾಗಿದೆ. ಈಗಲೇ ಇಷ್ಟು ಕಾಣ್ತಾ ಇದೆ, 16,500 ಕೋಟಿಗೂ ಮೇಲ್ಪಟ್ಟು ಏನಪ್ಪ ಅಂದ್ರೆ ಹಣ ಸಂಗ್ರಹ ಆಗಿದೆಲ್ಲ. ಯಾರ್ಯಾರಿಗೆ ಹೋಗಿದೆ ಅನ್ನೋದು ಸ್ಪಷ್ಟ ಆಗ್ತಾಯಿಲ್ಲ. ಈಗ ಸ್ವಲ್ಪ ಹೊರಗೆ ಬರ್ತಾಯಿದೆ. ಅದರಲ್ಲೂ ಏನಪ್ಪ ಅಂದ್ರೆ ಮೆಗಾ ಇಂಜಿನಿಯರ್ ಈ ಒಂದು ಕಂಪ್ನಿ ಅದ. ಈ ಕಂಪ್ನಿ ಬಗ್ಗೆ ಸಾಕಷ್ಟು ಚರ್ಚೆ ಆಗಲಿಕ್ಕತ್ತದ. ಅದಂದ್ರೆ ವೇದಾಂತ, ಜಿಂದಾಲ, ಅರಿಜಿಕ್ ಪ್ರಾಜೆಕ್ಟ್ಸ, ಅರವಿಂದ್ ಪರ್ಮಾರ, ರೇಷ್ಮೆ ಸಿಮೆಂಟ, ಸಿಡಿ ಸ್ಟೀಲ, ಹೀಗೆ ಪಟ್ಟಿ ಬೆಳಕೋತ ಹೋಗ್ತದೆ. ಅನೇಕ ಕಂಪ್ನಿಗಳು ಸರ್ಕಾರಕ್ಕೆ ಗುಪ್ತ ರೀತಿಯಿಂದ ಫಂಡ್ ಕೊಡೋದು, ತಮ್ಮ ಕೆಲಸಗಳನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು. ಆ ಪ್ರಾಜೆಕ್ಟ್ ಯಶಸ್ವಿ ಆಗ್ತದೋ ಇಲ್ಲ ಗೊತ್ತಿಲ್ಲ. ಇವತ್ತಿನವರೆಗೂ ಯಾವ ಪ್ರಾಜೆಕ್ಟನ್ನು ಮೋದಿಜಿಯವ್ರು ಮಾಡಿದ ಪ್ರಾಜೆಕ್ಟು ಯೋಜನೆಗಳು ಯಶಸ್ವಿ ಆಗಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ, ಅದಕ್ಕೆ ಒಂದಕ್ಕೆ 4 ಪಟ್ಟು 5 ಪಟ್ಟು 10 ಪಟ್ಟು ಹೆಚ್ಚಿಸ್ಕೊಂಡು ದುಡ್ಡು ಏರಿಸ್ಕೊಂಡು ಪ್ರಾಜೆಕ್ಟ್ ರೆಡಿ ಮಾಡಿಕೊಂಡು ಅದರ ಬದಲಾಗಿ ಗುಪ್ತಧನವನ್ನು ಬಾಂಡ್ ಮೂಲಕ ಕೊಟ್ಟು ವ್ಯವಹಾರ ಮಾಡ್ಕೊತ ಹೋದಾಗ ಈ ದೇಶದ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಈ ದೇಶದ ಒಂದು ಏನೋ ಬೆಳವಣಿಗೆ ಆಗಂದ್ರೆ ಹೆಂಗೆ ಆಗ್ಲಿಕ್ಕೆ ಸಾಧ್ಯತೆ ಅಂತ. ಯಾಕಂದ್ರೆ ಒಂದೊಂದು ಕಂಪ್ನಿಗಳು ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ದಂಧೆ ಮಾಡಿದ್ದಾವೆ. ಇರಲಿಲ್ಲ, ಏನೂ ಕೆಲಸ ಆಗಿಲ್ಲ. ಅದಕ್ಕೆ ಇವಾಗ ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಇನ್ನುಳಿದ ಯಾವುದೇ ಆಗಿರ್ಬೋದು, ಯಾಕೆ ಮೋದಿಜಿ ಅವ್ರಿಗೆ ಸಾಧ್ಯ ಆಗಲಿಲ್ಲ ಅಂದ್ರೆ ಇವೆಲ್ಲ ಒಟ್ಟಿನಲ್ಲೇ ಪಾರ್ಟಿ ಫಂಡ್ ಕೊಡೋದು ತೊಗೊಂಡು ಹೋಗೋದು. ಅದರಲ್ಲೂ ನಮ್ಮ 2017 ನಂತರ ಏನು ಕಾನೂನು ಆಯ್ತಿದ್ದು, ಈ ನಮ್ಮ ಅರುಣ್ ಜೇಟ್ಲಿ ಅವ್ರೇನು ಕಾನೂನು ಮಾಡಿದರು, ಈ ಬ್ಲ್ಯಾಕ್ ಮನಿ ಏನು ವೈಟ್ ಮಾಡುವಂಥ ಒಂದು ಸರ್ಕಾರ ಕೆಲಸ ಮಾಡುವಂಥ ಒಂದು ಮಹಾನ್ ಸಾಹಸ ಕೆಲಸ ಮಾಡಿದರು. ಆವತ್ತಿಂದ ಇದು ಹೇಳ್ತೀರ್ಸಂಗೆ ಇಡೀ ದೇಶದ ಅರ್ಥವ್ಯವಸ್ಥೆ ಹಾಳಾಗ್ತಾ ಹೋಗಿದ್ದು ನಾವು ನೋಡ್ತಾ ಇದ್ದೀವಿ ಅಂತ. ಈಗ ಅದು ಹೊರಗೆ ಬರ್ತಾ ಇದೆ. ಅದ್ರ ಊರಿನೆಲ್ಲ ಎಲ್ಲಿ ಹೋಯ್ತಪ್ಪ ದುಡ್ಡು ಅಂತ. ಎಲ್ಲ ಪ್ರಾಜೆಕ್ಟ್ಗಳು ಅಥವಾ ಎಲ್ಲ ಯೋಜನೆಗಳು ಯಾಕೆ ಯಶಸ್ವಿ ಆಗಲಿಲ್ಲ ಅಂದರೆ ಆ ದುಡ್ಡೆಲ್ಲ ಇಲ್ಲಿ ಹೋಗಿಬಿಟ್ಟದು, ಕರೆಗೆ ಹೋಗಿಬಿಟ್ಟದ. ಈಗ 10 ರೂಪಾಯಿ ಒಬ್ಬ ವ್ಯಾಪಾರಿ ಹೇಗಿದೆ ಅಂದರೆ ಅದಕ್ಕೆ 100 ರೂಪಾಯಿ ತಗೊಂಡು ಹೋಗಿರ್ತಾನೆ ಅವನು, ಅದಕ್ಕೆ ಹೆಚ್ಚು ತಗೊಂಡು ಹೋಗ್ತಾ ಇದ್ದಾನೆ. ಅಂದಾಗ ನಮ್ಮ ದೇಶದ ಎಲ್ಲ ಅಭಿವೃದ್ಧಿ ಆಗ್ತದಪ್ಪ, ಮುಂದೆ ಹೋಗ್ತದಪ್ಪ ಅನ್ನೋದು ಯಾವ ಆಧಾರ ಮೇಲೆ ಅಂತ. ಈಗ ಹೇಳಿದ್ದೆ ನಿಮಗೆ, ಇಂಥ ಕಂಪ್ನಿ ಇನ್ನೂ ಅದಾವೆ. ಇವೆಲ್ಲ ಕಂಪ್ನಿಗಳು ಸಾಕಷ್ಟು ಇದಾವೆಲ್ಲ, ಅಲ್ಲಿಷ್ಟು ಹೊರಗೆ ಬಂದದೆ. ಈಗ ಅಲ್ಲಿ ಪಬ್ಲಿಷು ಆಗ್ಯದ. ನೀವು ಹೋಗಿ ನೋಡಿದ್ರೆ ಸಿಗ್ತದೆ ಯಾರಿಂದ ಬಂತು, ಎಲ್ಲಿ ಹೋಯಿತು ಅನ್ನುವಂಥದ್ದು. ಆದರೆ ಯಾವ್ಯಾವ ಕೆಲಸ ಮಾಡಿಸ್ಕೊಂಡ್ರು ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ. ಅದು ಆಗಿಯೂ ಆಗ್ತದೆ. ಯಾಕಂದ್ರೆ ಒಂದಿಷ್ಟು ಹೊರಗೆ ಬರಬೇಕಾಗಿತ್ತು, ಅದು ಬಂದದ. ಆದರೆ ಈ ಸಂದರ್ಭದಲ್ಲೇ ನಾವು ಇವತ್ತು ನಾವು ಗೋಧಿ ಮೀಡಿಯಾ ಅಂತ ಕರಿತಾ ಇದ್ದೀವಿ, ಅವರು ಸ್ಪಷ್ಟವಾಗಿ ಹೌದಪ್ಪ ನಾವು ಮೋದಿಜಿಯವ್ರ ಕಡೆ ಅನ್ನುವಂಗೆ ಇವತ್ತು ತಮ್ಮ ನ್ಯೂಸ್ಗಳನ್ನು ಅಥವಾ ವಾರ್ತೆಗಳನ್ನು ಬಿತ್ತರಿಸ್ತಾ ಇದ್ದಾರೆ. ಇದು ಭಾಳ ನೋವಿನ ಸಂಗತಿ. ಯಾಕೆ ಬಂದ್ರೆ ಯಾವ ಒಂದು ಮೀಡಿಯಾ ಸತ್ಯವನ್ನು ಹೇಳಬೇಕು, ಜನರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ತರಬೇಕು, ಗವರ್ನೆನ್ಸ್ ತರಬೇಕು, ಗುಡ್ ಗವರ್ನೆನ್ಸ್ ತರಬೇಕು ಅಂತ ಹೋರಾಟ ಮಾಡಬೇಕಾಗಿತ್ತು. ಅದು ಇವತ್ತು ಒಂದು ಪಾರ್ಟಿಯ ಅಥವಾ ಸರ್ಕಾರದ ಒಂದು ಪಿಟ್ಟುವಾಗಿ ಹೋಗುವಂಥದ್ದು, ಅವ್ರ ಪರವಾದಂಥ ನ್ಯೂಸ್ಗಳು ಮಾಡ್ಕೊಂಡು ಹೋಗುವಂಥದ್ದು ನೋಡಿದಾಗ
ನಾವು ಹೌದಪ್ಪ ಇದೇನು ಎಂಥದ್ದು ಅಂತ. ಯಾಕಂದರೆ ಇವತ್ತಿನ ಅನೇಕ ಈಗೇನು ಚಕಾಚೌಂದ್ ಮೀಡಿಯಾ ಅದ, ಆ ಮೀಡಿಯಾಗಳಲ್ಲಿ ಅನೇಕ ಜನ ಕಂಪ್ನಿಗಳು ಮಾಡಿಕೊಂಡು ಸರ್ಕಾರದ ದುಡ್ಡು ಹೊಡೋದು ಲಪಟಾಯಿಸ್ಕೊಂಡು ಆ ಯೋಜನೆಗಳು ಪೂರ್ಣ ಮಾಡಲಾರ್ದು ಹೋದ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಇದು ಸಿಗ್ತಾ ಇದ್ದಾವೆ. ಅದರಲ್ಲೂ TV9 ಅಂತ ನಾವೇನು ಇವತ್ತು ಕರಿತಾ ಇದ್ದೀವಿ, ಅದರ ಮಾಲೀಕ ಇವತ್ತು ಕಡಿಮೆ ಅಂದರೂ ಸಹಿತ ಮೇಘಾ ಇಂಜಿನಿಯರಿಂಗ್ ಸಂಸ್ಥೆಯನ್ನು ಕಟ್ಕೊಂಡು 14,400 ಕೋಟಿ ರೂಪಾಯಿಗಳ ಒಂದು ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಹೋಗೋದು. ಅದರ ಬದಲಾಗಿ 986 ಅದು ಎಷ್ಟು ಕೋಟಿ ರೂಪಾಯಿ, 966 ಕೋಟಿ ರೂಪಾಯಿ ಆ ಒಂದು ಸರ್ಕಾರಕ್ಕೆ ಗುಪ್ತ ದರ ಕೊಟ್ಟು ತನ್ನ ಕೆಲಸಗಳು ಮಾಡ್ಕೊಂಡು